ಸಂತಸದಿಂದ ವಜಾಗೊಳಿಸಿ ದೇಶದ ಜನತೆಯ ಸಮಸ್ಯೆಗಳು ಆಮೇಲೆ ಭಾರತೀಯ ಸಂವಿಧಾನ ಜಾರಿಯಾಗಿ 75 ವರ್ಷಗಳು ಗಡಿಸಿದೆ. ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಒತ್ತಾಯಕ್ಕೆ ಮಣಿದು ಸಂಸತ್ತಿನ ಉಭಯ ಸದನಗಳಲ್ಲಿ ಸಂವಿಧಾನದ ಕುರಿತು ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಸದನವನ್ನು ಉದ್ದೇಶಿಸಿ ಅಂಬೇಡ್ಕರ್ 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 ಎನ್ನುವುದನ್ನು ವ್ಯಸನವಾಗಿದೆ. ಅಂಬೇಡ್ಕರ್ ಬದಲಾಗಿ ದೇವರ ನಾಮಸ್ಮರಣೆ ಮಾಡಿದರೆ 7 ಜನ್ಮಕ್ಕೂ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂದು ಹೇಳಿ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ತಮಗಿರುವ ಅಸಹನೆಯನ್ನು ಹೊರಹಾಕಿದ್ದಾರೆ ಹಾಗೂ ತಾವು ಸಂವಿಧಾನದ ವಿರೋಧಿಯು ಎಂಬುದನ್ನು ಸಾಬೀತುಗೊಳಿಸಿದ್ದಾರೆ. ಸಂವಿಧಾನದ ಬದ್ಧವಾಗಿ ಕೇಂದ್ರ ಸಚಿವರಾಗಿ ಸಂವಿಧಾನ ಶಿಲ್ಪಿಯ ಅವಮಾನಿಸುವ ಹೇಳಿಕೆಯನ್ನು ನೀಡುವುದು ದೇಶದ್ರೋಹವೇ ಸರಿ. ಇಂತಹ ವ್ಯಕ್ತಿ ಕೇಂದ್ರ ಸಚಿವರಾಗಲು ಅನರ್ಹರಾಗಿದ್ದು ಈ ಕೂಡಲೇ ತಾವು ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಪ್ರಾಯಶ್ಚಿತ್ತವಾಗಿ ಕೇಂದ್ರದ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಇವರ ದೇಶದ ಸಮಸ್ತ ಜನತೆಯ ಕ್ಷಮೆ ಕೋರಬೇಕೆಂದು ಕರ್ನಾಟಕ ಬಹುಜನ ಚಳವಳಿಯ ಸಂಘಟನೆಯ ತಮ್ಮಲ್ಲಿ ಒತ್ತಾಯಿಸಿದೆ. ಜೈ ಭೀಮ್, ಜೈ ಸಂವಿಧಾನ. ಧನ್ಯವಾದಗಳು.